ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ಶೈಲಜಾ ಕುಕಿಂಗ್ ಚಾನಲ್ಗೆ ಸ್ವಾಗತ. ಇವತ್ತಿನ ರೆಸಿಪಿ ಏನಪ್ಪ ಅಂದರೆ ಮಿರ್ಚಿ ಅಂದರೆ ಬಜ್ಜಿ. ಎಷ್ಟೋ ಜನ ಮೆಣಸಿನ್ಕಾಯಿ ಬಜ್ಜಿನ ಅಂದರೆ ಗರಂ ಗರಂ ಅನ್ನೋ ರೀತಿಯಲ್ಲಿ ಕರೆಕ್ಟಾಗಿ ಬರೋದಕ್ಕೋಸ್ಕರ ತುಂಬ ಟ್ರೈ ಮಾಡ್ತಾ ಇರ್ತೀರ. ಸೊ ಎಷ್ಟೋ ಜನಕ್ಕೆ ಬರ್ತಾ ಇರಲ್ಲ, ತುಂಬ ಜನ ಚೆನ್ನಾಗೂ ಮಾಡ್ತೀರ. ಬನ್ನಿ ಇವಾಗ ನಾವು ಕರೆಕ್ಟಾದ ಪ್ರಮಾಣದಲ್ಲಿ ಹೇಗೆ ಮಾಡಬೇಕು ಮತ್ತು ಅದಕ್ಕೆ ಏನೇನೆಲ್ಲ ಬೇಕು ಅಂತ ನೋಡೋಣ ಬನ್ನಿ. ಮೊದಲಿಗೆ ಮೆಣಸಿನ್ಕಾಯಿ ನೋಡಿ, ಈ ಥರ ದಪ್ಪ ಮೆಣಸಿನ್ಕಾಯಿ ತೊಗೋಬೇಕು. ಈ ಥರ ಮೆಣಸಿನ್ಕಾಯಿ ತೊಗೊಂಡು ನಾನು ಚೆನ್ನಾಗಿ ವಾಶ್ ಮಾಡಿ ಮತ್ತು ಒರೆಸಿ ಈ ಥರ ಇವಾಗ ಕಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ನೋಡಿ, ಹಿಂಗೆ ಉದ್ದುದ್ದಕ್ಕೂ ಕಟ್ ಮಾಡ್ಬೋದು. ಮತ್ತು ನಾನಿವಾಗ ಅಂದರೆ ಉದ್ದದಲ್ಲೇ ಅರ್ಧ ಪೀಸ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಯಾಕೆ ಅಂದರೆ ನಾವು ಚಿತ್ರಾನ್ನ ಮಾಡ್ತಿದ್ದೋ, ಸೊ ಅದಕ್ಕೋಸ್ಕರ ನಾವು ಈ ಥರ ಸಣ್ಣ ಸಣ್ಣ ಪೀಸ್ ಮಾಡಿ ಬಜ್ಜಿ ಮಾಡ್ತಾ ಇದ್ದೀವಿ. ನಿಮಗೆ ಉದ್ದುದ್ದಾಗಿ ಬಜ್ಜಿ ಮಾಡ್ಕೊಳ್ಳಿ, ಇಲ್ಲಾಂದರೆ ಒಂದೊಂದು ಮೆಣಸಿನ್ಕಾಯಿನೇ ನೀವು ಹಾಕ್ಬೋದು. ಸೊ ಅದರಲ್ಲಿ ಅರ್ಧನೂ ಕಟ್ ಮಾಡ್ಬೋದು, ನಿಮ್ಗೆ ಹೇಗೆ ಬೇಕು ಅನಿಸುತ್ತೆ ಆ ಥರ ಮಾಡ್ಕೊಳ್ಳಿ. ಏನೇನು ಬೇಕು ನೋಡೋಣ ಬನ್ನಿ. ಮೊದಲಿಗೆ ಕಡಲೆ ಹಿಟ್ಟು ಅರ್ಧ kg, ಅಕ್ಕಿ ಹಿಟ್ಟು 2 ಟೇಬಲ್ ಸ್ಪೂನ್, ಅಜ್ವೈನ 1 ಟೇಬಲ್ ಸ್ಪೂನ್, ಟರ್ಮರಿಕ್ 1/2 ಟೇಬಲ್ ಸ್ಪೂನ್. ಇವಾಗ ಬನ್ನಿ, ಇವಾಗ ಇಷ್ಟೂ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ಕಡಲೆ ಹಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಥರ ಅಕ್ಕಿ ಹಿಟ್ಟು 2 ಟೇಬಲ್ ಸ್ಪೂನ್, ಅಜ್ವೈನ, ಟರ್ಮರಿಕ್ ಅಂದರೆ ಅರಿಶಿನ ಪುಡಿ, ನಂತರ ಬೇಕಿಂಗ್ ಸೋಡಾ ಸ್ವಲ್ಪ ಅಂದರೆ 1/4 ಟೇಬಲ್ ಸ್ಪೂನ್ ಅಂತಾರಲ್ವ ಅಷ್ಟು, ನಂತರ ಸಾಲ್ಟ್ ರುಚಿಗೆ ತಕ್ಕಷ್ಟು ನೋಡ್ಕೊಂಡು ಆ್ಯಡ್ ಮಾಡ್ಕೊಳ್ಳಿ. ನೋಡಿ, ಇವಾಗ ಇಷ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಫಸ್ಟು ಈಗ ಇಷ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ನಂತರ ಆಯಿಲ್ ಬಿಸಿಗಿಟ್ಟಿದ್ದೆ, ಅಂದರೆ ಎಣ್ಣೆನ ಬಿಸಿ ಇಟ್ಟಿದ್ದೆ ನಾನು. ಬಿಸಿ ಆಯಿಲ್ನ ಹಾಕೋಬೇಕೀಗೆ, ಅದೇ ಮೇಯ್ನು. ಸೊ ಅದರಿಂದನೇ ಗರಂ ಅಂತ ಆಗೋದು. ನೋಡಿ, ಇವಾಗ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಎಣ್ಣೆ ಹಾಕಿದ ಮೇಲೆ. ನಂತರ ವಾಟರ್ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ, ನೀರು ಈ ಥರ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಹೊಡಿಬೇಕು. ಸ್ವಲ್ಪನೂ ಗಂಟಿರಬಾರ್ದು. ಸೊ ಗಂಟಿಲ್ದಿರೋ ರೀತಿಲಿ ನೀವು ಕಲಿಸ್ಕೋಬೇಕಾಗತ್ತೆ. ಸ್ವಲ್ಪನೇ ಆ್ಯಡ್ ಮಾಡ್ಕೊಳ್ಳಿ ನೀರನ್ನ. ಸ್ವಲ್ಪನೇ ಆ್ಯಡ್ ಮಾಡ್ಕೊಂಡು ಸೇರಿಸ್ಕೊಂಡು ಮಿಕ್ಸ್ ಮಾಡಬೇಕು. ಹೀಗೆ ಚೆನ್ನಾಗಿ ಮಿಕ್ಸ್ ಮಾಡಿ. ಕೈಯಲ್ಲಿ ಕಲಿಸಿದ್ರು ಇನ್ನೂ ಒಳ್ಳೆಯದೇನೆ. ನಾನಿಲ್ಲಿ ಇದರಲ್ಲೇ ಕಲಿಸ್ತಾ ಇದ್ದೀನಿ ನಾನು. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸ್ವಲ್ಪನೂ ಗಂಟಿಲ್ದೇ ಇರೋ ರೀತಿಲಿ ಮಿಕ್ಸ್ ಮಾಡಬೇಕಾಗುತ್ತೆ. ನಂತರ 1/2 ಟೇಬಲ್ ಸ್ಪೂನ್ ಅಷ್ಟು ಖಾರದ ಪುಡಿ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಈ ಥರ ಖಾರದ ಪುಡಿ ಸೇರಿಸ್ಕೊಂಡು ಆದಮೇಲೂ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಹೀಗೆ ನೀರು ಹಾಕ್ಕೊಂಡು ನಿಮಗೆ ಎಷ್ಟು ತೆಳು ಬೇಕು ಅಂತ ನೋಡ್ಕೊಂಡು ಮಿಕ್ಸ್ ಮಾಡಿ. ತುಂಬ ತೆಳು ಮಾಡ್ಕೋಬೇಡಿ, ಆಮೇಲೆ ಬಜ್ಜಿ ಚೆನ್ನಾಗಾಗಲ್ಲ. ಸೊ ಈ ಥರ ನೋಡ್ಕೊಂಡೇ ಮಿಕ್ಸ್ ಮಾಡಿ. ಸ್ವಲ್ಪ ನೋಡಿ, ಈ ಥರ ಆಗಬೇಕು. ಹಿಂಗೆ ಮಿಕ್ಸ್ ಮಾಡ್ತಾ ನೋಡಿ ಹೇಗೆ ಕಾಣಿಸ್ತಾ ಇದೆ ಅಂತ. ಸೊ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿದ ಮೇಲೆ ನೋಡಿ ಯಾವ ಥರ ಬಂದಿದೆ ಅಂತ. ಈ ಥರ ಆಗಿದೆ. ಈ ಥರ ಮಿಕ್ಸ್ ಮಾಡಿ ಆದಮೇಲೆ ಅಟ್ಲೀಸ್ಟ್ ಒಂದು 1 ಅವರ್ ಆದರೂ ನಾವು ಬಿಡಬೇಕಾಗುತ್ತೆ, ಚೆನ್ನಾಗಾಗುತ್ತೆ. ಅವಾಗ 1 ಅವರ್ ಆದರೂ ನಾವು ಬಿಟ್ಟ ಮೇಲೆ ನಾವು ಬಜ್ಜಿ ಹಾಕಬೇಕಾಗುತ್ತೆ. ಬನ್ನಿ ಈಗ ಮಾಡೋಣ. 1 ಅವರ್ ಆಗಿದೆ ನೋಡಿ. 1 ಅವರ್ ಆದಮೇಲೆ ಇವಾಗ ಈ ಥರ ಆಗಿದೆ. ಕಟ್ ಮಾಡಿ ಇಟ್ಕೊಂಡಿದ್ನಲ್ವಾ, ಆ ಮೆಣಸಿನ್ಕಾಯಿ ಎಲ್ಲ ಹಾಕ್ಬಿಟ್ಟು ಇವಾಗ ಬಜ್ಜಿಗೆ ಹಾಕ್ತಾಯಿದ್ದೀನಿ ನಾನು. ನಾವು ಚಿತ್ರಾನ್ನ ಮಾಡಿದ್ದು, ಸೊ ಬಜ್ಜಿ ಮಾಡೋ ದಿನ. ಸೊ ಅದರಿಂದ ನಾವು ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀವಿ. ಸೊ ಚೆನ್ನಾಗಿರುತ್ತೆ. ಈ ಥರ ಚಿಕ್ಕ ಬಜ್ಜಿ ಥರ ಮಾಡ್ಕೊಳ್ಳೋಣ ಅಂತ ಮಾಡಿದ್ದು. ನಾವು ಉದ್ದ ಬಜ್ಜಿನೂ ಮಾಡ್ತೀವಿ ನೋಡಿ. ಇವಾಗ ಈ ಥರ ಇದ್ದರೆ ಸಾಕಾಗುತ್ತೆ ಅಂತ ನಾವು ಮಾಡಿದ್ದು. ಸ್ಮಾಲ್ ಬಜ್ಜಿನೂ ಚೆನ್ನಾಗಿರುತ್ತೆ ಅಲ್ವಾ ನೋಡೋದಕ್ಕೆ, ತಿನ್ನೋದಕ್ಕೆಲ್ಲ. ಸೊ ಅದಕ್ಕೆ ಸ್ಮಾಲ್ ಬಜ್ಜಿ ಥರ ಇರಲಿ ಅಂತ ಅಂದ್ಬಿಟ್ಟು ನಾವು ಮಾಡ್ಕೊಂಡಿದ್ದು. ನೋಡಿ, ಇವಾಗ ಈ ಥರ ರೆಡಿಯಾಗಿದೆ. ನಿಮಗೆ ನೋಡಿದ್ರೇ ಗೊತ್ತಾಗ್ತಿದೆ ಯಾವ ಥರ ಇರ್ಬೋದು ಅಂತ. ಅದು ತುಂಬ ಚೆನ್ನಾಗಾಗಿತ್ತು ಸೀರಿಯಸ್ ಆಗಿ ಬಜ್ಜಿ ಅಂತೂ. ನಾನು ಹೇಗೆ ಹಾಕ್ತೆ ಅದೇ ಪ್ರಮಾಣದಲ್ಲಿ ನೀವು ಒಂದ್ಸಲ ಹಾಕಿ ಟ್ರೈ ಮಾಡಿ. ನಿಮಗೆ ನಿಜವಾಗ್ಲೂ ತುಂಬ ಇಷ್ಟ ಆಗುತ್ತೆ. ಮತ್ತು ಇದೇ ಥರ ಟ್ರೈ ಮಾಡಿಬಿಟ್ಟು ನೀವು ಒಂದ್ಸಲ ನಮಗೆ ಕಮೆಂಟಲ್ಲಿ ತಿಳಿಸಿ ಹೇಗೆ ಬಂದಿತ್ತು, ನಾವು ಮಾಡಿದ ರೀತಿ ಬಜ್ಜಿ ನೀವು ಟ್ರೈ ಮಾಡಿದಾಗ ಯಾವ ಥರ ಆಗಿತ್ತು ಅನ್ನೋದನ್ನು ಒಂದ್ಸಲ ಕಮೆಂಟ್ ಮಾಡಿ ಹೇಳಿ. ಸೊ ಅದರಿಂದ ನಮಗೆ ಗೊತ್ತಾಗುತ್ತೆ ಅಂತ ಹೇಳ್ತಾ ನೋಡಿ, ಇವಾಗ ಇನ್ನೊಂದು ರೌಂಡ್ ಹಾಕ್ತಾಯಿದ್ದೀನಿ ಬಜ್ಜಿನ. ಇನ್ನೊಂದು ರೌಂಡ್ ಹಾಕ್ಬಿಟ್ಟು ಚೆನ್ನಾಗಿ ಬೇಯಿಸಿ. ಇವಾಗ ಬಜ್ಜಿ ಆಲ್ಮೋಸ್ಟ್ ಎಲ್ಲ ರೆಡಿ ಆಯಿತು. ನಿಮಗೆ ನೋಡಿದ್ರೇ ಗೊತ್ತಾಗ್ತಿದೆ ಬಜ್ಜಿ ಹೇಗೆ ಬಂದಿರ್ಬೋದು ಅಂತ. ನೀವು ಹೊರಗಡೆ ಹೋಗಿ ತಿಂದ್ರೂ ನೋಡ್ಕೊಂಡು ತಿನ್ನಿ. ಅಂದರೆ ಅಲ್ಲಿ ಆಯಿಲೆಲ್ಲ ಆಲ್ರೆಡಿ ತುಂಬ ದಿನದಿಂದ ಬಜ್ಜಿ ಕರೆದು ಅದು ತುಂಬ ಬ್ಲ್ಯಾಕ್ ಆಗಿರುತ್ತೆ, ಆಯಿಲೆಲ್ಲ ಹಾಳಾಗಿರುತ್ತೆ. ಸೊ ಅದರಿಂದ ಕ್ಯಾನ್ಸರ್ ಆಗಲಿ, ನಮ್ಮ ಹೆಲ್ತ್ ಇಶ್ಯೂಸ್ ಆಗಲಿ ತುಂಬ ಬರೋ ಚಾನ್ಸಸ್ಗಳಿರುತ್ತೆ. ಸೊ ಅದರಿಂದ ನಾವು ಈ ಥರ ಹೆಲ್ದಿಯಾಗಿ ಮನೇಲೇ ಮಾಡಿಕೊಂಡು ಆರಾಮಾಗಿ ತಿನ್ಬೋದು. ಹಂಗೆ ಅಂದ್ಬಿಟ್ಟು ಎಲ್ಲ ಕಡೆ ಆ ಥರ ಮಾಡ್ತಾರೆ ಅಂತಲ್ಲ. ಸೊ ನೋಡಿಕೊಂಡು ತಿನ್ನಬೇಕಾಗುತ್ತೆ, ಏಕೆಂದರೆ ನಮ್ಮ ಹೆಲ್ತ್ ನಾವು ನೋಡ್ಕೋಬೇಕಾಗತ್ತೆ ಅಲ್ವಾ. ಮನೇಲೇ ಈ ಥರ ಒಂದು 10 ಮಿನಿಟ್ಸ್ ಟೈಮ್ ಕೊಟ್ಟರೆ ಸಾಕಾಗುತ್ತೆ. ಈ ಥರ ಬಜ್ಜಿ ರುಚಿಯಾಗಿರೋಂತಹ ಬಜ್ಜಿ ಪಟ್ ಅಂತ ರೆಡಿ ಆಗುತ್ತೆ ಅಂತ ಹೇಳ್ಬೋದು. ನೋಡಿ ಯಾವ ಥರ ಬಂದಿದೆ ಅಂತ. ಇದೇ ಥರ ರುಚಿಯಾದ ರೆಸಿಪೀಸ್ಗೋಸ್ಕರ ನಮ್ಮ ಶೈಲಜಾ ಕುಕಿಂಗ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯ ತಿಳಿಸಿ ಅಂತ ಹೇಳ್ತಾ ಥ್ಯಾಂಕ್ ಯು ಆಲ್.